ಭಗವದ್ಗೀತಾ ಕಿಂಚಿದಧೀತಾ ಭಗವದ್ಗೀತಾ ಕಿಂಚಿದಧೀತಾ. ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಸುರಭಾರತಿ ಸಂಸ್ಕೃತಿ ಪ್ರತಿಷ್ಠಾನ ಬೆಂಗಳೂರು ಪ್ರತಿ ವರ್ಷ ಧನುರ್ಮಾಸದಲ್ಲಿ ಮಾರ್ಗಶೀರ್ಷೋತ್ಸವ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು 1 ತಿಂಗಳ ಕಾಲ ನಡೆಸುತ್ತೆ. ಈ ವರ್ಷ ಈ ಮಾರ್ಗಶೀರ್ಷೋತ್ಸವದಲ್ಲಿ ಗೀತಾ ಕಂಠಪಾಠ ಸ್ಪರ್ಧೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. 3 ಹಂತಗಳಲ್ಲಿ ಈ ಕಂಠಪಾಠ ಸ್ಪರ್ಧೆಯು ಇರುತ್ತೆ. ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲ್ ಮತ್ತು ಹೈಸ್ಕೂಲ್. ಈ ಒಂದು ವಿಭಾಗದಲ್ಲಿ ಇವತ್ತು ನಾವು ಈ ಒಂದು ಸಂಚಿಕೆಯಲ್ಲಿ ಮಿಡಲ್ ಸ್ಕೂಲ್ಗೆ ಇರುವಂತಹ ಯಾವ ಕ್ರಮ ನಾವು ಆಯ್ಕೆ ಮಾಡಿಟ್ಟಿದ್ದೀವೋ ಅದರ ಆ ವಿಷಯವನ್ನು ಈಗ ನಾನು ತಮಗೆ ಹೇಳ್ಕೊಡ್ತೀನಿ. ನೀವೆಲ್ಲರೂ ಚೆನ್ನಾಗಿ ತಯಾರಿ ಮಾಡಿಕೊಂಡು ಆ ಕೃಷ್ಣನ ಜಗದ್ಗುರುವಾದಂತಹ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮುಖಾಂತರವಾಗಿ ನಾನು ಎಲ್ಲರಿಗೂ ಮನವಿಯನ್ನು ಮಾಡ್ತಾ ಇದ್ದೀನಿ. ಶುರು ಮಾಡೋಣ ಅಲ್ವಾ? ಒಂದು ಶ್ಲೋಕವನ್ನು ಒಂದೊಂದೇ ಸರ್ತಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲು ಅರ್ಧ ಅದನ್ನು 2 ಬಾರಿ ಹೇಳೋಣ. ಇಡೀ ಒಂದು ಅರ್ಧವನ್ನು ಅಂದರೆ ಕಾಲು ಭಾಗ ಅದು ಸೇರಿಸಿದ್ರೆ ಅರ್ಧ ಆಯಿತು. ಹೀಗೆ 4 ಕಾಲುಗಳು, 4 ಪಾದ ಅಂತ ಕರೀತಾರೆ. 2 ಪಾದಗಳನ್ನು ಸೇರಿಸೋದು, ಹಾಗೆ ಇನ್ನು 2 ಪಾದಗಳನ್ನು ಸೇರಿಸೋದು, ಇಡೀ ಶ್ಲೋಕವನ್ನು ಹೇಳೋದು. ಈ ಕ್ರಮದಲ್ಲಿ ಕಲ್ತ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಭಗವದ್ಗೀತೆಯ 2ನೇ ಅಧ್ಯಾಯದಿಂದ 47ನೇ ಶ್ಲೋಕವನ್ನು ತೆಗೆದುಕೊಳ್ತಾ ಇದ್ದೀವಿ. ಕರ್ಮಣ್ಯೇವಾಧಿಕಾರಸ್ತೆ 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 ಮಾ ಫಲೇಷು ಕದಾಚನ ಮಾ ಫಲೇಷು ಕದಾಚನ ಮಾ ಫಲೇಷು ಕದಾಚನ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ ಸಂಗೋಸ್ತ್ವಕರ್ಮಣಿ ಸಂಗೋಸ್ತ್ವಕರ್ಮಣಿ. ಇಡೀ ಸಾಲನ್ನು ಹೇಳ್ಕೊಡ್ತೀನಿ. ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ನೆನಪಲ್ಲಿಟ್ಕೊಳ್ಳಿ, ಮಹಾಪ್ರಾಣಗಳನ್ನು ಒಂದು ಕೆಂಪು ಪೆನ್ನು ತಗೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ಆಗ ಅಲ್ಲಿ ಮಹಾಪ್ರಾಣವನ್ನು ಹೇಳಬೇಕು ಅಂತ ಗೊತ್ತಾಗತ್ತೆ. ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ಈಗ ಒಟ್ಟಿಗೆ ಹೇಳೋಣ. ಶುರು ಮಾಡೋಣವಾ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಮತ್ತೊಮ್ಮೆ कर्मण्येवाधिकारस्ते मा फलेषु कदाचन
ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಮುಂದೆ 2ನೇ ಅಧ್ಯಾಯದ 62ನೇ ಶ್ಲೋಕ, ಸೆಕೆಂಡ್ ಚಾಪ್ಟರ್ 62nd ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಧ್ಯಾಯತೋ ವಿಷಯಾನ್ ಪುಂಸಃ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ 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 ಸಂಗಾತ್ ಸಂಜಾಯತೆ ಕಾಮಃ ಸಂಗಾತ್ ಸಂಜಾಯತೆ ಕಾಮಃ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ. ವೆರಿ ಗುಡ್. ಇನ್ನೊಂದ್ಸತಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಒಳ್ಳೆ ಬ್ರೆತ್ ಎಕ್ಸಸೈಸ್ ಇದು. ಯಾಕೆ ಅಷ್ಟು ಇಡೀ ಸಾಲನ್ನು ಹೇಳಬೇಕಾದ್ರೆ ಒಳ್ಳೆ ಉಸಿರನ್ನು ತೆಗೆದು ಬಿಗಿ ಹಿಡಿದು ಹೇಳಬೇಕು. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಭೇಷ್. ಇಡೀ ಶ್ಲೋಕ ಹೇಳೋಣ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಈಗ 2ನೇ ಅಧ್ಯಾಯದ 63ನೇ ಶ್ಲೋಕ, ಸೆಕೆಂಡ್ ಚಾಪ್ಟರ್ 63rd ಶ್ಲೋಕ. ಕ್ರೋಧಾತ್ ಭವತಿ ಸಮ್ಮೋಹಃ ಕ್ರೋಧಾತ್ ಭವತಿ ಸಮ್ಮೋಹಃ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ. ಇದನ್ನ ಕಾರಣಮಾಲಾ ಅಂತ ಕರೀತಾರೆ. ಎಲ್ಲಿಂದ ನಿಲ್ಲತ್ತೋ ಅಲ್ಲಿಂದ ಮುಂದೆ. ಕ್ರೋಧಾತ್ ಭವತಿ ಸಮ್ಮೋಹಃ
सम्मोहात् स्मृतिविभ्रमः स्मृतिभ्रंशात् बुद्धिनाशः ಬುದ್ಧಿನಾಶಾತ್ ಪ್ರಣಶ್ಯತಿ. ಒಂದು ಇನ್ನೊಂದಕ್ಕೆ ಕಾರಣ, ಇನ್ನೊಂದು ಮತ್ತೊಂದಕ್ಕೆ ಕಾರಣ, ಅದು ಇನ್ನೊಂದಕ್ಕೆ ಕಾರಣ. ಈ ರೀತಿಯಾಗಿ ಒಂದು ರೀತಿಯಾದ ಲಿಂಕ್, ಕಾರಣಮಾಲಾ ಅಲಂಕಾರ ಅಂತ ಕರೀತಾರೆ ಇದನ್ನು. ಹೇಳೋಣ ಅಲ್ವಾ? ಇಡೀ ಸಾಲನ್ನು ಮೊದಲು ಹೇಳ್ಕೊಡ್ತೀನಿ, ಅದಾದ್ಮೇಲೆ ಇಡೀ ಶ್ಲೋಕ. ಕ್ರೋಧಾದ್ ಭವತಿ ಸಮ್ಮೋಹಃ ಅಂತ ಹೇಳೋದು ಇಡೀ ಸಾಲು. ಕ್ರೋಧಾದ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಮತ್ತೊಮ್ಮೆ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಇಡೀ ಶ್ಲೋಕ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಮುಂದಿಂದು 3ನೇ ಅಧ್ಯಾಯದ 21ನೇ ಶ್ಲೋಕ. ಯದ್ಯದಾಚರತಿ ಶ್ರೇಷ್ಠಃ ಯದ್ಯದಾಚರತಿ ಶ್ರೇಷ್ಠಃ ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ತತ್ತದೇವೇತರೋ ಜನಃ ತತ್ತದೇವೇತರೋ ಜನಃ. ಸ ಯತ್ ಪ್ರಮಾಣಂ ಕುರುತೆ ಸ ಯತ್ ಪ್ರಮಾಣಂ ಕುರುತೆ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಲೋಕಸ್ತದನುವರ್ತತೆ ಲೋಕಸ್ತದನುವರ್ತತೆ. 3ನೇ ಅಧ್ಯಾಯದ 21ನೇ ಶ್ಲೋಕ ಇದು. 3rd chapter 21st ಶ್ಲೋಕ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ. ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಇಡೀ ಶ್ಲೋಕವನ್ನು ಹೇಳೋಣ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಮುಂದಿಂದು 3ನೇ ಅಧ್ಯಾಯದ 37ನೇ ಶ್ಲೋಕ. 3rd chapter 37th ಶ್ಲೋಕ. ಕಾಮ ಏಷ ಕ್ರೋಧ ಏಷಃ ಕಾಮ ಏಷ ಕ್ರೋಧ ಏಷಃ ಕಾಮ ಏಷ ಕ್ರೋಧ ಏಷಃ ರಜೋ ಗುಣ ಸಮುದ್ಭವಃ ರಜೋ ಗುಣ ಸಮುದ್ಭವಃ ರಜೋ ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮಾ ಮಹಾಶನೋ ಮಹಾಪಾಪ್ಮಾ
ಪಾಪ್ಮಾ ವಿದ್ಯೇನ ಮಿಹ ವೈರಿಣಂ ವಿದ್ಯೇನ ಮಿಹ ವೈರಿಣಂ ವಿದ್ಯೇನ ಮಿಹ ವೈರಿಣಂ. ಇಲ್ಲಿ ವಿದ್ಯೇನ ಮಿಹ ಮಹಾಪ್ರಾಣ ಚೆನ್ನಾಗಿ ಬರ್ಲಿ ಹೇಳಿ. ವಿದ್ಯೇನ ಮಿಹ ವೈರಿಣಂ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮಾ ವಿದ್ಯೇನ ಮಿಹ ವೈರಿಣಂ ಮಹಾಶನೋ ಮಹಾಪಾಪ್ಮಾ ವಿದ್ಯೇನ ಮಿಹ ವೈರಿಣಂ. ಇಲ್ಲಿ ವಿದ್ಯೇನ ಚೆನ್ನಾಗಿ ಕೇಳಿಸ್ಬೇಕು ಹೇಳಿ. ವಿದ್ಯೇನ ಮಿಹ ವೈರಿಣಂ. ಒಟ್ಟಿಗೆ ಹೇಳೋಣ ಇಡೀ ಶ್ಲೋಕ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮಾ ವಿದ್ಯೇನ ಮಿಹ ವೈರಿಣಂ. ಮುಂದಿನ ಶ್ಲೋಕ 4ನೇ ಅಧ್ಯಾಯದ 7ನೇ ಶ್ಲೋಕ. ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಗ್ಲಾನಿರ್ಭವತಿ ಭಾರತ ಗ್ಲಾನಿರ್ಭವತಿ ಭಾರತ ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ 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 ತದಾತ್ಮಾನಂ ಸೃಜಾಮ್ಯಹಂ ತದಾತ್ಮಾನಂ ಸೃಜಾಮ್ಯಹಂ ತದಾತ್ಮಾನಂ ಸೃಜಾಮ್ಯಹಂ ಅಭ್ಯುತ್ಥಾನಮಧರ್ಮಸ್ಯ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ತದಾತ್ಮಾನಂ ಸೃಜಾಮ್ಯಹಂ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಒಟ್ಟಿಗೆ ಹೇಳೋಣ. ಮಹಾಪ್ರಾಣಗಳನ್ನ ಗಮನದಲ್ಲಿಟ್ಕೊಂಡು ಹೇಳಿ. ಅಭ್ಯುತ್ಥಾನಮಧರ್ಮಸ್ಯ. ಇನ್ನೊಂದು, ಈ ಇಡೀ ಸಾಲನ್ನ ಪ್ರಯತ್ನಪೂರ್ವಕವಾಗಿ ತಾವು ಒಂದೇ ಸರ್ತಿ ಹೇಳೋದಿಕ್ಕೆ ಪ್ರಯತ್ನ ಪಡಿ. ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ತಪ್ಪಿಲ್ಲ, ಆದರೆ ಆ ಇಡೀ ಸಾಲನ್ನ ಹೇಳಿದ್ರೆ ಇನ್ನಷ್ಟು ಸೌಂದರ್ಯಯುತವಾಗಿ ಈ ಶ್ಲೋಕಗಳು ಕೇಳಿಸತ್ತೆ. ಒಟ್ಟಿಗೆ ಹೇಳೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಮುಂದಿನ ಶ್ಲೋಕವನ್ನ ಇದೀಗ ಕಲಿಯೋಣ. 4ನೇ ಅಧ್ಯಾಯದ 8ನೇ ಶ್ಲೋಕ.
ಪರಿತ್ರಾಣಾಯ ಸಾಧೂನಾಂ परित्राणाय साधूनां परित्राणाय साधूनां ವಿನಾಶಾಯ ಚ ದುಷ್ಕೃತಾಂ विनाशाय च दुष्कृतां विनाशाय च दुष्कृतां ಇಲ್ಲಿ ಶ ಅಂತ ಬರಬಾರ್ದು, ಶ ಅಂತ ಬರಬೇಕು. ದುಷ್ಕೃತಾಂ ಅಂತ ಬರಬೇಕು. ಪರಿತ್ರಾಣಾಯ ಸಾಧೂನಾಂ परित्राणाय साधूनां ವಿನಾಶಾಯ ಚ ದುಷ್ಕೃತಾಂ विनाशाय च दुष्कृतां ಧರ್ಮ ಸಂಸ್ಥಾಪನಾರ್ಥಾಯ धर्म संस्थापनार्थाय धर्म संस्थापनार्थाय ಸಂಭವಾಮಿ ಯುಗೆ ಯುಗೆ संभवामि युगे युगे ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ परित्राणाय साधूनां विनाशाय च दुष्कृतां ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ धर्म संस्थापनार्थाय संभवामि युगे युगे ಈಗ ಒಟ್ಟಿಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಮುಂದಿನ ಶ್ಲೋಕ 4ನೇ ಅಧ್ಯಾಯದ 39ನೇ ಶ್ಲೋಕ, 4th ಚಾಪ್ಟರ್ 39th ಶ್ಲೋಕ. ಶ್ರದ್ಧಾವಾಲ್ಲಭತೆ ಜ್ಞಾನಂ श्रद्धावान् लभते ज्ञानम् ನೋಡಿ, ಶ್ರದ್ಧಾವಾನ್ ಲಭತೆ ಅದನ್ನ ಸೇರಿಸಿದಾಗ ಲಗೆ ಲ ಒತ್ತು ಕೊಟ್ಟು ಹೇಳುವಂತೆ ಹೇಳಬೇಕು. ಶ್ರದ್ಧಾವಾಲ್ಲಭತೆ ಜ್ಞಾನಂ श्रद्धावान् लभते ज्ञानम् ತತ್ಪರ ಸಂಯತೇಂದ್ರಿಯಃ तत्परः संयतेन्द्रियः तत्परः संयतेन्द्रियः ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ज्ञानं लब्ध्वा परां शान्तिम् ज्ञानं लब्ध्वा परां शान्तिम् ಅಚಿರೇಣಾಧಿಗಚ್ಚತಿ अचिरेणाधिगच्छति अचिरेणाधिगच्छति ಇಲ್ಲಿ ಸಂಯತೇಂದ್ರಿಯ ಅಂತ ಬರೆದಿರ್ತಾರೆ, ಅದನ್ನ ಸಂಯತೇಂದ್ರಿಯ ಅಂತ ಉಚ್ಚರಿಸಬೇಕು. ಹಾಗೆ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಸೇರಿಸಿದಾಗ ಶಾಂತಿಮಚಿರೇಣಾಧಿಗಚ್ಚತಿ ಅಂತ ಆಗತ್ತೆ. ಆ ಅ ಅನ್ನೋದನ್ನ ಮ ಜೊತೆ ಸೇರಿಸ್ಬಿಟ್ಟು ಮಚಿರೇ ಅಂತ ಆಗತ್ತೆ. ಮ ಅನ್ನುವ ಅಕ್ಷರವನ್ನ ನಾವು ಉಚ್ಚರಿಸಬೇಕು. ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ श्रद्धावान् लभते ज्ञानं तत्परः संयतेन्द्रियः श्रद्धावान् लभते ज्ञानं तत्
संयतेन्द्रियः ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ. ज्ञानं लब्ध्वा परां शान्तिमचिरेणाधिगच्छति. ज्ञानं लब्ध्वा परां शान्तिमचिरेणाधिगच्छति. ಪೂರ್ತಿ ಶ್ಲೋಕ. ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ. ಮುಂದಿನ ಶ್ಲೋಕ, ಆ ಶ್ಲೋಕವನ್ನು ನಾವು 5ನೇ ಅಧ್ಯಾಯದ 18ನೇ ಶ್ಲೋಕವಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ. 5th ಚಾಪ್ಟರ್ 18th ಶ್ಲೋಕ. ವಿದ್ಯಾ ವಿನಯ ಸಂಪನ್ನೇ विद्या विनय संपन्ने विद्या विनय संपन्ने ಬ್ರಾಹ್ಮಣೇ ಗವಿಹಸ್ತಿನಿ. ब्राह्मणे गविहस्तिनि ವಿದ್ಯಾ ವಿನಯ ಸಂಪನ್ನೇ विद्या विनय संपन्ने ಬ್ರಾಹ್ಮಣೇ ಗವಿಹಸ್ತಿನಿ. ब्राह्मणे गविहस्तिनि ಶುನಿ ಚೈವ ಶ್ವಪಾಕೆ ಚ. शुनि चैव श्वपाके च शुनि चैव श्वपाके च ಪಂಡಿತಾ ಸಮದರ್ಶಿನಃ. पंडिता समदर्शिनः पंडिता समदर्शिनः ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ. विद्या विनय संपन्ने ब्राह्मणे गविहस्तिनि ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. शुनि चैव श्वपाके च पंडिता समदर्शिनः शुनि चैव श्वपाके च पंडिता समदर्शिनः. ಇಡೀ ಶ್ಲೋಕ ಹೇಳೋಣ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ. ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಮುಂದಿನ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. ಇದು 7ನೇ ಅಧ್ಯಾಯದ 16ನೇ ಶ್ಲೋಕ. 7th ಚಾಪ್ಟರ್ 16th ಶ್ಲೋಕ. ಚತುರ್ವಿಧಾ ಭಜಂತೆ ಮಾಂ. चतुर्विधा भजन्ते माम् चतुर्विधा भजन्ते माम् ಜನಾಃ ಸುಕೃತಿನೋರ್ಜುನ. जनाः सुकृतिनोऽर्जुन जनाः सुकृतिनोऽर्जुन ಆರ್ತೋ ಜಿಜ್ಞಾಸುರರ್ಥಾರ್ಥಿ. आर्तो जिज्ञासुरर्थार्थी. ಇಲ್ಲಿ ಆರ್ತೋ ಅಲ್ ಮಹಾಪ್ರಾಣ ಇಲ್ಲ. ಜಿಜ್ಞಾಸುರರ್ಥಾರ್ಥಿ ಪಕ್ಕದಲ್ಲಿ 2 ಮಹಾಪ್ರಾಣ. ಆರ್ತೋ ಜಿಜ್ಞಾಸುರರ್ಥಾರ್ಥಿ. आर्तो जिज्ञासुरर्थार्थी. आर्तो जिज्ञासुरर्थार्थी. ಜ್ಞಾನಿ ಚ ಭರತರ್ಷಭ. ज्ञानी च भरतर्षभ
ಜ್ಞಾನಿ ಚ ಭರತರ್ಷಭ. ಮಹಾಪ್ರಾಣವನ್ನು ಹೇಳಬೇಕು ಅಂದರೆ ಉಸಿರು ಚೆನ್ನಾಗಿ ಇಟ್ಕೊಳ್ಬೇಕು, ಪೂರ್ತಿ ಉತ್ಸಾಹದಿಂದ ಹೇಳಬೇಕು, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಈಗ ಇಡೀ ಶ್ಲೋಕ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಮುಂದಿನ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. ಇದು 11ನೇ ಅಧ್ಯಾಯದ 33ನೇ ಶ್ಲೋಕ. ಈ ಅಧ್ಯಾಯಕ್ಕೆ ವಿಶ್ವರೂಪ ಸಂದರ್ಶನ ಯೋಗ ಅಂತ ಹೆಸರು. ಇದು ಈ ಹಿಂದೆ ಹೇಳಿದಂತಹ ಛಂದಸ್ಸಿನಲ್ಲಿ ಇಲ್ಲ, ಸ್ವಲ್ಪ ವ್ಯತ್ಯಾಸದ ಛಂದಸ್ಸಿನಲ್ಲಿ ಇದೆ. ಅದಕ್ಕೋಸ್ಕರ ಇದನ್ನ ಆಯ್ಕೆ ಮಾಡಿದ್ದೀವಿ. ಹೇಳೋಣ ಅಲ್ವಾ? ತಸ್ಮಾದುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವರಾಜ್ಯಂ ಸಮೃದ್ಧಂ ಅಂತ ಶುರು ಆಗತ್ತೆ. ಅದು 11ನೇ ಅಧ್ಯಾಯದ 33ನೇ ಶ್ಲೋಕ, 11th ಚಾಪ್ಟರ್ 33rd ಶ್ಲೋಕ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ. ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಫುಲ್ ಉಸಿರಿಂದ ಚೆನ್ನಾಗಿ ಉಸಿರು ತಗೊಂಡು ಹೇಳಬೇಕು. ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಮಯೈವೈತೆ ನಿಹತಾಃ ಪೂರ್ವಮೇವ. ಮಯೈವೈತೆ ನಿಯತಾಃ ಪೂರ್ವಮೇವ. ಮಯೈವೈತೆ ನಿಯತಾಃ ಪೂರ್ವಮೇವ. ನಿಮಿತ್ತ ಮಾತ್ರಂ ಭವ ಸೌಯಸಾಚಿನ್. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ನ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ನ. ಎಲ್ಲ ಶ್ಲೋಕಗಳು ಅಷ್ಟೇ, ಮಧ್ಯದಲ್ಲಿ ನಿಲ್ಲಿಸಿ ಹೇಳಬಹುದು, ಆದರೆ ಆ ಸೌಂದರ್ಯವು ಅಭಿವೃದ್ಧಿ ಆಗತ್ತೆ ಈ ರೀತಿಯಾಗಿ ಹೇಳಿದಾಗ. ಮತ್ತು ಒಳ್ಳೆ ಉಸಿರು ತಗೊಂಡು ಚೆನ್ನಾಗಿ ದಾಷ್ಟಿಕವಾಗಿ ಧೈರ್ಯವಾಗಿ ಹುಮ್ಮಸ್ಸಿನಿಂದ ಗೀತಾ ಶ್ಲೋಕಗಳು ಹೇಳುವಂಥದ್ದು ನಮ್ಮ ಧರ್ಮವೂ ಹೌದು ಅಲ್ವೇ? ಹಾಗಾಗಿಯೇ ಚೆನ್ನಾಗಿ ಉಸಿರು ತಗೊಂಡು ಇಡೀ ಲೈನನ್ನು ಪ್ರಾಕ್ಟೀಸ್ ಮಾಡ್ರಿ. ಕಷ್ಟ ಆಗತ್ತೆ ಅಂದರೆ ಪರವಾಗಿಲ್ಲ, ನಿಲ್ಸಿ ಕೂಡ ಹೇಳಿ, ಆದರೂ ಪ್ರಯತ್ನಶೀಲರಾಗಿರ್ಬೇಕಲ್ವಾ? ಇಡೀ ಶ್ಲೋಕವನ್ನ ಹೇಳುವ ಮುನ್ನ ಇಡೀ ಸಾಲನ್ನು ಹೇಳ್ಕೊಡ್ತೀನಿ ಮೊದಲು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಏನಾಗತ್ತೆ ಗೊತ್ತಾ? ಮೊದಲಿಗೆ ನಾವು ಅಷ್ಟು ಉಸಿರು ತಗೊಂಡು ಹೇಳೋದಕ್ಕೆ ಕಷ್ಟ ಆಗತ್ತೆ, ಆಮೇಲೆ ಅಭ್ಯಾಸದಲ್ಲಿ ಬರುತ್ತೆ. ನಾವು ಶ್ಲೋಕಗಳನ್ನು ಹೇಳಬೇಕಾದ್ರೆ ಒಂದೊಂದು ಸರ್ತಿ ಉಸಿರು ತಗೊಂಡಾಗಲೂ ಆ ಉಸಿರಿನ ಶಬ್ದವನ್ನು ಮಾಡಬಾರ್ದು. ಅದು ಅದರಲ್ಲಿ ತುಂಬ ಮುಖ್ಯವಾದಂತಹ ಒಂದು ಅಂಶ.
ಈಗ ಹೇಗೆ ಅಂದರೆ ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ, ಆ ಥರ ಧ್ವನಿ ಮಾಡಬಾರ್ದು. ಅದನ್ನು ಹಾಗೆ ಲೈಟಾಗಿ ಹಂಗೆ ಎಷ್ಟು ಬೇಕೋ ಅಷ್ಟಷ್ಟೇ ಉಸಿರು ತಗೊಂಡು ಹೇಳಬೇಕು. ಉಸಿರು ಬಿಗಿ ಹಿಡಿದಷ್ಟು ಶ್ಲೋಕಗಳು ಚೆನ್ನಾಗಿ ಕೇಳುತ್ತೆ. ವೇದವೂ ಅಷ್ಟೆ, ಶ್ಲೋಕಗಳು ಅಷ್ಟೆ. ಯಾಕೆ? ಉಸಿರು ಆಡ್ತಾ ಶ್ಲೋಕ ಹೇಳೋಕ್ಕಾಗಲ್ಲ ನಾವು. ಉಸಿರು ಬಿಗಿ ಹಿಡಿಬೇಕು, ಆಮೇಲೆ ನಮ್ಮ ಬಾಯಿಂದ ಮಾತು ಬರೋದು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಇಲ್ಲಿ ಅಷ್ಟೇನೆ ನೋಡಿ, ಚೆನ್ನಾಗಿ ಹೇಳಬೇಕು. ಮಯೈವೈತೆ, ಮಯೇವೇತೆ ಆ ರೀತಿಯೆಲ್ಲ ಬರಬಾರ್ದು. ಮಯೈವೈತೆ ನಿಹತಾಃ ಪೂರ್ವಮೇವ. ಮಯೈವೈತೆ ನಿಯತಾಃ ಪೂರ್ವಮೇವ. ಮಯಾ ಏವ ಏನಾಗತ್ತೆ? ಮಯೈವ. ಮಯೈವ ಮತ್ತು ಏತೆ ಸೇರಿಸಿದಾಗ ಮಯೈವೈತೆ ಅಲ್ವಾ? ಮಯೈವೈತೆ ನಿಹತಾಃ ಪೂರ್ವಮೇವ. ಮಯೈವೈತೆ ನಿಹತಾಃ ಪೂರ್ವಮೇವ. ನಿಮಿತ್ತ ಮಾತ್ರಂ ಭವ ಸೌಯಸಾಚಿನ್. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಇಡೀ ಶ್ಲೋಕ ಧೈರ್ಯವಾಗಿ ಚೆನ್ನಾಗಿ ಹೇಳಿ ನನ್ನ ಜೊತೆಗೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸೌಯಸಾಚಿನ್. ಮುಂದಿನ ಶ್ಲೋಕ 12ನೇ ಅಧ್ಯಾಯದ 13ನೇ ಶ್ಲೋಕ. ಭಕ್ತಿಯೋಗ ಅಂತ ಕರೀತಾರೆ ಇದನ್ನ. ಅದರಿಂದ ತೆಗೆದುಕೊಂಡಿರುವಂತಹ 13ನೇ ಶ್ಲೋಕ. ಅದ್ವೇಷ್ಟ ಸರ್ವಭೂತಾನಾಂ. ಅದ್ವೇಷ್ಟ ಸರ್ವಭೂತಾನಾಂ. ಅದ್ವೇಷ್ಟ ಸರ್ವಭೂತಾನಾಂ. ಮೈತ್ರಃ ಕರುಣ ಏವ ಚ. ಮೈತ್ರಃ ಕರುಣ ಏವ ಚ. ಮೈತ್ರಃ ಕರುಣ ಏವ ಚ. ನಿರ್ಮಮೋ ನಿರಹಂಕಾರಃ. ನಿರ್ಮಮೋ ನಿರಹಂಕಾರಃ. ನಿರ್ಮಮೋ ನಿರಹಂಕಾರಃ. ಸಮದುಃಖ ಸುಖಃ ಕ್ಷಮೀ. ಸಮದುಃಖ ಸುಖಃ ಕ್ಷಮೀ. ಇಲ್ಲಿ ಇದು ತುಂಬಾ ಗಮನದಿಂದ ಹೇಳಬೇಕು. ಅದಕ್ಕೋಸ್ಕರ ಈ ಶ್ಲೋಕವನ್ನ ಆಯ್ಕೆ ಮಾಡಿದ್ದೀವಿ. ಅದರ ಅರ್ಥವೂ ಅಮೋಘವಾಗಿದೆ. ಹೇಗೆ ಅಂದ್ರೆ, ದುಃಖ ಅಂತ ಹೇಳ್ತಿರ್ತಾರೆ ತುಂಬ ಜನ. ಕಗೆ ಖ ಒತ್ತಲ್ಲ, ಅದು ದು ಅಂತ ಬರೆದು 2 ಚುಕ್ಕೆಗಳನ್ನು ಹಾಕಿ ಖ ಅಂತ ಬರಿತೀವಿ. ಚುಕ್ಕೆಗಳ ಪಕ್ಕದಲ್ಲಿ ಕ ಇತ್ತು ಅಂದರೆ ಅನ್ನುವಂತಹ ಒಂದು ಧ್ವನಿಯನ್ನು ಮಾಡಬೇಕು. ದುಃಖ ಅನ್ಬೇಕೇ ಹೊರತು ದುಃಖ ಅನ್ಬಾರ್ದು ಅದನ್ನ. ಮತ್ತು ವಿಸರ್ಗದ ಪಕ್ಕದಲ್ಲಿ ಕ್ಷ ಇತ್ತು ಅಂದರೆ ಅದನ್ನ ಬಿಡಿಸಿ ಹೇಳಬೇಕು. ಅದಕ್ಕೋಸ್ಕರ ಇದನ್ನು ಕೊಟ್ಟಿರೋದು. ಸಮದುಃಖ ಸುಖ ಕ್ಷಮೀ. ಸಮದುಃಖ ಸುಖಃ ಕ್ಷಮೀ. ಸಮದುಃಖ ಸುಖಃ ಕ್ಷಮೀ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ. ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಃ ಕ್ಷಮೀ. ನಿರ್ಮಮೋ ನಿರಹಂಕಾರ
ಸುಖ ಕ್ಷಮಿ. ಇನ್ನೊಂದ್ಸತಿ ಹೇಳೋಣವಾ? ಹೇಳಿ. ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ಇಡೀ ಶ್ಲೋಕವನ್ನ ಹೇಳೋಣ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ಮುಂದಿನ ಶ್ಲೋಕ 15ನೇ ಅಧ್ಯಾಯದ 14ನೇ ಶ್ಲೋಕ, 15th ಚಾಪ್ಟರ್ 14th ಶ್ಲೋಕ. ಅಹಂ ವೈಶ್ವಾನರೋ ಭೂತ್ವಾ ಅಹಂ ವೈಶ್ವಾನರೋ ಭೂತ್ವಾ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಪಚಾಮ್ಯನ್ನಂ ಚತುರ್ವಿಧಂ ಪಚಾಮ್ಯನ್ನಂ ಚತುರ್ವಿಧಂ. ಚೆನ್ನಾಗಿ ಬೋಲ್ಡ್ ಆಗಿ ಹೇಳಿ. ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಪಚಾಮ್ಯನ್ನಂ ಚತುರ್ವಿಧಂ. ಇಲ್ಲಿ ಯುಕ್ತಃ ಪಚಾಮಿ ಅಂತಿದೆಯಲ್ಲ, ಯುಕ್ತಃ ಪಚಾಮಿ ಅಂತ ಸೇರಿಸ್ಬೇಕು. ಹೇಳೋಣ ಅಲ್ವಾ ಇಡೀ ಶ್ಲೋಕ? ಅದಕ್ಕೂ ಮುನ್ನ ಇಡೀ ಲೈನನ್ನು ಹೇಳ್ಕೊಟ್ಬಿಡ್ತೀನಿ. ಒಂದ್ಸರ್ತಿ ಹೇಳಿ ಅದಾದ್ಮೇಲೆ ಇಡೀ ಶ್ಲೋಕವನ್ನ ಹೇಳೋಣ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಈಗ ಇಡೀ ಶ್ಲೋಕ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಮುಂದಿನ ಶ್ಲೋಕ 18ನೇ ಅಧ್ಯಾಯದ 66ನೇ ಶ್ಲೋಕ, 18th ಚಾಪ್ಟರ್ 66th ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಮಾಮೇಕಂ ಶರಣಂ ವ್ರಜ ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಮಾಮೇಕಂ ಶರಣಂ ವ್ರಜ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಅಹಂ ತ್ವಾ ಸರ್ವಪಾಪೇಭ್ಯಃ ಅಹಂ ತ್ವಾ ಸರ್ವಪಾಪೇಭ್ಯಃ
ಮೋಕ್ಷಯಿಷ್ಯಾಮಿ ಮಾ ಶುಚಃ. मोक्षयिष्यामि मा शुचः मोक्षयिष्यामि मा शुचः. ಅಹಂ ತ್ವಾ ಸರ್ವ ಪಾಪೇಭ್ಯೋ ಅಂತ ನಾವು ಸೇರಿಸಿದಾಗ ಆಗತ್ತೆ. ಬಿಡಿಸಿದಾಗ ಪಾಪೇಭ್ಯ ಅಂತ ಬಿಡಿಸಿದ್ವಿ, ಸೇರಿಸಿದಾಗ ಪಾಪೇಭ್ಯೋ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. अहं त्वा सर्वपापेभ्यो मोक्षयिष्यामि मा शुचः. अहं त्वा सर्वपापेभ्यो मोक्षयिष्यामि मा शुचः. ಇಡೀ ಶ್ಲೋಕ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮುಂದಿನ ಶ್ಲೋಕ 18ನೇ ಅಧ್ಯಾಯದ 78ನೇ ಶ್ಲೋಕ, 18th ಚಾಪ್ಟರ್ 78th ಶ್ಲೋಕ. ಯತ್ರ ಯೋಗೇಶ್ವರಃ ಕೃಷ್ಣಃ यत्र योगेश्वरः कृष्णः यत्र योगेश्वरः कृष्णः. ಅಲ್ಲಿ ನಾವು ಕೃಷ್ಣ ಅನ್ನಬಾರ್ದು, ಒತ್ತಬಾರ್ದು, ಕೃಷ್ಣ. यत्र योगೇಶ್ವರः कृष्णः ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः यत्र पार्थो धनुर्धरः. ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः तत्र श्रीर्विजयो भूतिः. ಧ್ರುವ ನೀತಿರ್ಮತಿರ್ಮಮ ध्रुवा नीतिर्मतिर्मम ध्रुवा नीतिर्मतिर्मम. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ. यत्र योगेश्वरः कृष्णो यत्र पार्थो धनुर्धरः. ಇನ್ನೊಂದ್ಸರ್ತಿ ಹೇಳೋಣ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. तत्र श्रीर्विजयो भूतिर्ध्रुवा नीतिर्मतिर्मम. तत्र श्रीर्विजयो भूतिर्ध्रुवा नीतिर्मतिर्मम. ಇಡೀ ಶ್ಲೋಕ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಇದಾಗಿತ್ತು ಮಿಡಲ್ ಸ್ಕೂಲ್ ಮಕ್ಕಳಿಗೆ ಈ ಭಗವದ್ಗೀತೆಯ ಕಂಠಪಾಠ ಸ್ಪರ್ಧೆಯ ಸಿಲೆಬಸ್. ಈ 15 ಶ್ಲೋಕಗಳನ್ನು ನೀವು ಕಲ್ತ್ಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲರೂ ಯಶೋವಂತರಾಗಿ, ಈ ಒಂದು ಪ್ರಯತ್ನದಿಂದ ಭಗವಂತ ನಿಮ್ಮೆಲ್ಲರಿಗೂ ಇಡೀ ಭಗವದ್ಗೀತೆಯ 700 ಶ್ಲೋಕಗಳನ್ನು ಓದುವ ಶಕ್ತಿ ಮತ್ತು ಅವಕಾಶವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿಗೆ ಈ ಒಂದು ಮಿಡಲ್ ಸ್ಕೂಲ್ ಸಿಲೆಬಸ್ ಪಾಠವನ್ನು ಮುಗಿಸ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣಮಸ್ತು.
भगवद्गीता किञ्चिदधीता भगवद्गीता किञ्चिदधीता